ಈಗ ಕಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರೆ ಈಗಲೂ ಕೂಡ ಒಂದಷ್ಟು ಫ್ರೆಂಡ್ಸ್ ಆಗಿದ್ದಂಥವ್ರು ಒಂದಷ್ಟು ಅದ್ರ ಬೇರೆ ಬೇರೆ ಇವ್ರದೆಲ್ಲನೂ ನೋಡಿದ್ದೀವಿ ಹಂಗೆ ಹಿಂಗೆ ಅವ್ರು ಈಗ ಯಾಕೆಂತಂದರೆ ಇಂಟರ್ನೆಟ್ ಹಾಕ್ಸ್ಕೊಂಡಿರ್ತಾರೆ ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಅದು ರೀಚಾರ್ಜ್ ಮಾಡ್ಕೊತ ಮಾಡೋ ಕೆಲಸ ಇರಲ್ಲ ಹಾಕ್ತಾ ಇರ್ತಾರೆ. ಸೊ ಅಂಥ ಕಮೆಂಟ್ಸನ್ನು ನೀವು ತುಂಬ ಸೀರಿಯಸ್ ಆಗಿ ನೋಡುವಂಥದ್ದು ಅಥವಾ ನೀವು ಮತ್ತು ಯಾರನ್ನೋರು ಡಿಸ್ಕಸ್ ಮಾಡೋದು ಆಗ್ತಿರುತ್ತಾ ಅಥವಾ ಇಲ್ಲ ಹ್ಯಾಬಿಟ್ ಬಿಡುವಂಥ, ಯಾಕಂದರೆ ನಿಮ್ಗೆ ಟೈಮ್ ಸಿಗಲ್ಲ ಫಸ್ಟ್ ಆಫ್ ಆಲ್ ನನಗನ್ಸೋ ಪ್ರಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಯಾವಾಗಾದ್ರೂ ಏನಾದರೂ ಒಂದು ಯಾರೋ ಒಬ್ರು ನಿಮ್ಗೆ ಕೇಳಿಬಿಟ್ಟು ಆ ಕಮೆಂಟ್ ನೋಡಿದ್ಯೋ ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಹೇಳಿದಾಗ ಏನಾದರೂ ಡಿಸ್ಕಷನ್ ಬರುತ್ತಾ ಅಂತ? ಫಸ್ಟ್ ಆಫ್ ಆಲು ನನಗೆ ತುಂಬ ಕಮೆಂಟ್ ಬರೋದೇನೆಂದರೆ ಅರುಣ್ ಮೇಲೆ ಬರುತ್ತೆ. ಅವನೇನು ಅಷ್ಟು ದಪ್ಪ ಇದ್ದಾನೆ, ಸಣ್ಣ ಮಾಡಿಸಿ. ಫಸ್ಟ್ ಆಫ್ ಆಲ್ ಜನಗಳಿಗೆ ಒಂದು ಕೆಲವ್ರಿಗೆ ನಾನು ಹೇಳ್ತಾ ಇರೋದು, ಫಿಟ್ನೆಸ್ ಬಗ್ಗೆ ನಾಲೆಡ್ಜೇ ಇಲ್ಲ. ಆ ನಾಲೆಡ್ಜ್ ಇಲ್ಲದೆ ಇರೋ ಜನ ಏನು ಹೇಳ್ತಾರೆ ಅಂತಂದರೆ, ಅವರು ಹ್ಯೂಜಾಗಿ ಕಾಣಿಸ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವ್ನು ದಪ್ಪ ಇದ್ದಾನೆ, ಅವನಿಗೆ ಫಸ್ಟು ಸಣ್ಣ ಆಗಕ್ಕೆ ಹೇಳು, ಹಾಗೆ ಹಿಂಗೆ ಅಂತ. ಬಟ್ ಅವನು ಅವ್ನ ಲೈಫ್ ಸ್ಟೈಲೇ ಅಥ್ಲೆಟು, ಹೀ ಈಸ್ ಬೇಸಿಕಲಿ ಅಥ್ಲೆಟು. ಅವನ ಕಷ್ಟ ಅವನಿಗೆ ಗೊತ್ತು ಪಾಪ. ಅವನು ಏನು ಊಟ ಮಾಡ್ತಾನೆ, ಅವನು ಇವಾಗ ಒಂದು 10-12 ಇಯರ್ಸ್ ಆಯಿತು ಅಥ್ಲೆಟಾಗಿ. ಅವ್ನ ಲೈಫ್ ಸ್ಟೈಲ್ ಹೆಂಗಿದೆ, ಅವ್ನು ಏನು ಫುಡ್ ತಿಂತಾನೆ, ಅದನ್ನೆಲ್ಲ ನಾನು ಕಣ್ಣಾರೆ ನೋಡ್ತೀನಿ ಬೆಳಗ್ಗೆ ಎದ್ದರೆ. ಸೊ ಆ ಕಷ್ಟ ನಾವು ನೋಡಿರ್ತೀವಿ, ನಮಗೆ ಗೊತ್ತೇ ಹೊರತು ಇವ್ರುಗಳಿಗೆ ಒಂದು ಹೆಂಗಿರ್ತಾರೆ ಗೊತ್ತಾ ಕಮೆಂಟ್ ಮಾಡೋರು, ಅವ್ರು ಸುಮ್ಮನೆ ಅವ್ರ ಪ್ರೊಫೈಲ್ ಟಿಕ್ ಮಾಡಿದ್ರೆ ಸಾಕು, ತೊಪ್ಪೆಗಳ ಥರ ಇರ್ತಾರೆ. ಅವರು ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ. ಅದೊಂದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ನೀವು ಹೆಂಗಿದ್ದೀರಾ ಅಂತ ನೋಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವ.